ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೋಡಿದ್ರೆ ಚೆಕ್ ಬ್ಲಾಂಕ್ ಚೆಕ್ ಸರಿಯಾ ನೋಡಿ ನಮ್ಮ ಅಳಿಯ ಕೊಟ್ಟಿದ್ದು. ನಮ್ಮ ಅಳಿಯನ್ ಏನಂತ ಕಟ್ಟಿದ್ರಿ ನೀವು? ಕುಬೇರ ಕೋಟಿಗೆ ಬಾಳ್ತಾನೆ. ಇದನ್ನ ತಿಂಗಳಿಂದ ಹೇಳ್ತಾನೆ ಇದೀಯಾ? ನಾನು ಕೇಳಿ ಕೇಳಿ ನನ್ನ ಕಿವಿಲಿ ರಕ್ತ ಬರ್ತಾ ಇದೆ. ನಿನ್ ಕುಬೇರ ಅಳಿಯ ನಿನ್ ಕೊಟ್ಟ ಚೆಕ್ಕು ನಿನ್ ಕೈಯಲ್ಲಿ ಸವಿತಾ ಇದೆಯಾ ಹೊರತು ನಿನ್ ಕೈ ಇನ್ನೂ ದುಡ್ಡೇ ಬಂದಿಲ್ಲ. ಗಿರಿಯಣ್ಣ, ಜಗ್ಗಣ್ಣನ ಇನ್ ಮುಂದೆ ಬಡ್ಡಿ ಜಗ್ಗ ಅಂತ ಕರಿಬೇಕಂತೆ. ಈ ಚೆಕ್ಕಿಂತ ಬರೋ ದುಡ್ಡಿಂದ ಬಡ್ಡಿ ಬಿಡ್ತಾನಂತೆ. ಖಾಲಿ ಚೆಕ್ಕು ಕಣಯ್ಯ, ಈ ಜಗ್ಗಂದು ಬೊಗಳೆ ಮಾತು. ನಿಮ್ಗೆಲ್ಲ ನನ್ನ ಬೆಳವಣಿಗೆ ನೋಡಿ ಹೊಟ್ಟೆ ಉರಿ ಕಣ್ರಿ, ಅದಕ್ಕೆ ನೀವು ಹಿಂಗ್ ಮಾತಾಡೋದು. ನೋಡ್ತಾ ಇದೆ, ಇನ್ನು ಎರಡೆರಡು ತಿಂಗಳು ತಡ್ಕೊಳ್ಳಿ, ನನಗೆ ಗಜಕ್ಕೆ ಸರಿ ಯೋಗ ಶುರುವಾಗುತ್ತೆ. ಆಮೇಲೆ ನನ್ನ ಹವಾನೇ ಬೇರೆ. ಇಲ್ಲಿ ಏನಿದ್ರು ಬೆಳೆಯೋ ತಕ್ಕ ಬೆಲೆನೇ ಇಲ್ಲ ಕಣೆ. ಜಗತ್ತಿರೋದೇ ಹಾಗೆ ಬಿಡು. ಜಗಣ್ಣ, ಈ ವಿಚಾರದಲ್ಲಿ ಸ್ವಲ್ಪ ವಿಚಾರ ಮಾಡ್ಬೇಕು ನೀನು. ಯಾಕೆ ವಿಚಾರ ಮಾಡ್ಬೇಕು? ಯಾಕೋ ವಿಚಾರ ಮಾಡ್ಬೇಕು? ನಮ್ಮ ಮಳಿಯವ್ರು ಮೋಸ ಮಾಡ್ತಾರೆ ಅಂತಲ್ಲ. ಲೇ, ನಮ್ಮ ಮಳಿ ಅಂದ್ರೆ ಈಗ ನಮ್ಮವರು ಕಣೋ, ನಮ್ಮವರು. ನೀನೇ ಮಾಡಿಲ್ವಾ? ಸತ್ಯ ನಿನ್ನ ದಾರೆ ಏರ್ಸ್ಕೊಡು ಅಂತ ಬಂದು ಕೇಳಿದ್ರೆ ಮನೆ ಬರ್ಕೊಡು ಅಂತ ಕೇಳಿಲ್ವಾ ನೀನು? ಅದು ಮೋಸ ಅಲ್ವಾ? ಅದೇ ಬೇರೆ ಇದೇ ಬೇರೆ ಕಡೆಯ. ನಮ್ಮ ಬಳಿ ಅಂದ್ರು ಕೋಟ್ಯಾಧಿಪತಿಗಳು, ಅವ್ರಿಗೆ ಇದೆಲ್ಲ ಜೂಜ್ಬಿ ಕಡೆಯ, ಜೂಜ್ಬಿ. ಲೋ ಜಗ್ಗ, ನನ್ಗೆ ಯಾಕೋ ಈ ಬ್ಲಾಂಕ್ ಚೆಕ್ಗಳ ಮೇಲೆಲ್ಲ ನಂಬಿಕೆ ಇಲ್ಲ. ಮುಚ್ಚೆ ಬಾಯಿನ, ನನಗೆ ಒಳಗ್ ಬಂದ್ಬಿಟ್ಟ. ನನಗೂ ಗೊತ್ತು ಕಾನೂನು. ಬ್ಲಾಂಕ್ ಚೆಕ್ ಇದ್ರೆ ಅದಕ್ಕೆ ಬೆಲೆ ಇಲ್ಲ, ಅದು ಗೊತ್ತು. ಬರ್ದು ಬಿಟ್ರೆ ಇದ್ರ ಮೇಲೆ ಇಷ್ಟು ಅಂತ ಬರ್ದು ಬಿಡ್ಲಾ? ಕೊಡು ಪೆನ್ನು. ನಿಂದೆ ಯಾಕೆ? ನಂದೇ ಐತೆ ಪೆನ್ನು. ಎಷ್ಟು ಬರೆಯೋಣ? 200 ಜುಜುಬಿ 200 ಕೋಟಿ. ಜಗ್ಗ 200 ಕೋಟಿನಾ? ಬುಕ್ಕ ನೋಡು ಹೇಗೆ ಮಾಡ್ಕೊಂಡವಲೆ. ಒಳ್ಳೆ ಚಿಂಪಾಜಿ ಕಣ್ಣ ಕಾಣ್ತಾರಲ್ಲಿ ಮತ್ತೆ ಗದ್ದ ಬಸ ಅಲ್ಲ. 1000ನೇ ನೋಡಿಲ್ಲ ನೀವು. ಅಲ್ತಂದ್ರಾಗಿಲ್ಲ, ಅಲ್ಲಿ ಕೋಟಿ ಬಗ್ಗೆ ಮಾತಾಡ್ತಿದ್ರಲ್ಲ. ನನಗೆ ಬುದ್ಧಿ ಇಲ್ಲ ಅಷ್ಟೇ. ನಿಂಗೇನ ಗೊತ್ತಾ? ಅಯ್ಯೋ, ನಿಂಗೆಲ್ಲಿ ಗೊತ್ತಿರುತ್ತೆ ಬಿಡಿ. ಕೋಟಿ. ಏಯ್ ನೋಡ ಇಲ್ಲೇ ಕಪದ್ರೆ, ಒಂದಲ್ಲ ಎರಡಲ್ಲ 200 ಕೋಟಿ ರೂಪಾಯಿ. ನಮ್ಮ ಮಳಿ ಅಂದ್ರೇನೋ 200 ಹೇಳಿದ್ದು, ಬೇಕಾದ್ರೆ 500 ಬರ್ಕಡಿ ಅಂತ ಹೇಳಿದ್ರು. ಹಂಗೆ ಮಾಡೋಕ್ಕಾಗ್ತತಾ? ನೆಂಟರು ತಪ್ಪಾಗೋದಿಲ್ವಾ? ನಮ್ಮ ಬಗ್ಗೆ ತಪ್ಪು ತಿಳ್ಕೊಳ್ಳಲ್ವಾ? ಅದಕ್ಕೆ ಬೇಡ ಅಂತೇಳಿ ಜಸ್ಟ್ 200 ಕೋಟಿ ಬರ್ಕೊಂಡೆ ಅಷ್ಟೇ. ಜಗ್ಗಣ್ಣ, ಇದ್ಯಾಕೋ ಮೋಸ ಅನ್ಸುತ್ತೆ. ಇಷ್ಟು ದೊಡ್ಡ ವ್ಯವಹಾರನ ಚೆಕ್ಕಲ್ಲಿ ಮಾಡ್ತಾರ? ಶರಣ ಹೇಳೋದು ಕರೆಕ್ಟಾಗೇ ಇದೆ. ಒಂದು ವೇಳೆ ಕೊಟ್ಟರು ನಿನಗೆ ಯಾಕೆ ಕೊಡ್ತಾರೆ? ಅವ್ರ ಅತ್ತೆಗೋ ಅಜ್ಜಿಗೋ ಕೊಡ್ತಾರೆ. ಇದರಲ್ಲಿ ಏನೋ ಇದೆ. ಲೋ ಜಗ್ಗ, ಯಾವತ್ತೂ ಇದನ್ನ ಒಂದ್ಸರಿ ಚೆಕ್ ಮಾಡಿಸ್ಬಿಡೋಣ, ಏನಂತೀಯ? ಚೆಕ್ ಮಾಡ್ಸದ ಹೇಗೋ? ಅದು ನನಗೆ ಗೊತ್ತಿರೋನೋ ಭಾವನೆ ಕೊಡೋ. ಅವನು ಚೆಕ್ನ ಡಿಸ್ಕೌಂಟ್ ಮಾಡ್ತಾನೆ. ಪೋಸ್ಟ್ ಡೇಟೆಡ್ ಚೆಕ್ ಇದ್ರು ಕ್ಲಿಯರ್ ಮಾಡಿಸ್ತಾನೆ. ಆವಾಗ ಗೊತ್ತಾಗ್ಬಿಡ್ತದೆ ಇದು ನಕಲಿನಾ ಅಸ್ಲಿನಾ ಅಂತ. ಹಂಗಾರೆ ಈ ಚೆಕ್ಕು ಕ್ಲಿಯರ್ ಆಗ್ಬಿಟ್ಟು ಬೇಗ ಕ್ಯಾಶ್ ಬಂದ್ಬಿಡುತ್ತಾ? ಈ ಚೆಕ್ಕು ಅಸ್ಲಿ ಆಗಿದ್ರೆ ಬರುತ್ತೆ ಕಣಯ್ಯ. ಸುಮ್ಮನೆ ನಿನ್ ಕೆಟ್ಟ ಮಾತಾಡ್ಬೇಡಪ್ಪ. ಮೇಲ್ಗಡೆ ಅಶ್ವಿನಿ ದೇವತೆಗಳು ತತಾಸ್ತು ಅಂತಿರ್ತಾರೆ. ಹಂಗಾರೆ ಹೋಗ್ಬಿಟ್ಟು ನಮ್ಮ ಮಳೆಯವ್ರ ಹತ್ರ ಒಂದು ಸರಿ ಮಾತಾಡ್ಕೊಂಡ್ ಬಂದ್ಬಿಡ್ಲಾ? ಏನಕ್ಕೆ ಇರ್ಲಿ ಅಲ್ವಾ? ಬತ್ತೀನಿ ಹೇಳಿ. ಇಲ್ಲೇ ಇರ್ಬೇಕು. 200 ಕೋಟಿ ಸುಮ್ಮನೆ 1% ಎಷ್ಟೊಂದು ಆಗ್ಬಿಡ್ತದೆ ದುಡ್ಡು. ಒಬ್ಬ ನನ್ನಿಂದ ತಪ್ಪಾಗಿದೆ, ಕ್ಷಮಿಸಿ. ನನ್ನಿಂದ ನೀವು ಈ ಥರ ನೊಂದ್ಕೋತಾ ಇರೋದು ನನ್ನ ಕೈಲಿ ನೋಡೋಕೆ ಆಗ್ತಾ ಇಲ್ಲ. ಆಗದೆ ಹೋದರೆ ಏನು ಮಾಡೋಕ್ಕಾಗುತ್ತೆ? ಆಗಿರೋ ತೊಂದರೆನ ಸರಿಪಡಿಸೋಕ್ಕಾಗತ್ತಾ? ಅದು ನಿನ್ನ ಕೈಲಿ ಆಗುತ್ತಾ? ಮಾಡ್ತೀನಪ್ಪ, ನನ್ನಿಂದ ಆಗಿರೋದನ್ನ ನಾನೇ ಸರಿ ಮಾಡ್ತೀನಿ. ಆಫೀಸಿಗೆ ಹೋಗ್ತೀನಿ, ಡೀಲರ್ಸ್ಗಳ ಹತ್ರ ಮಾತಾಡ್ತೀನಿ. ಅವ್ರು ನಮ್ಮ ಕಂಪನಿ ಬಿಟ್ಟು ಹೋಗ್ದಿರೋ ಹಾಗೆ ನಾನು ಮಾತಾಡ್ತೀನಪ್ಪ. ಆಫೀಸಿಗೆ ಹೋಗೋ ಟೈಮ್ನಲ್ಲಿ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ
ಅದರ ಜವಾಬ್ದಾರಿ ನಿನಗೆ ಬರ್ತಿತ್ತು. ಈಗ ಎಲ್ಲಾನು ಏಕಾಏಕಿ ಮಾಡ್ತೀನಿ ಅಂತ ಹೊರಟ್ರೆ ಮಣ್ಣೆ ಆಗೋದು. ಅಪ್ಪ ನೀವೇ ಈ ತರ ಡಿಸ್ಕರೇಜ್ ಮಾಡಿದ್ರೆ ಹೇಗಪ್ಪ? ಅಟ್ಲೀಸ್ಟ್ ನಾನು ಟ್ರೈ ಮಾಡ್ತಾ ಇದ್ದೀನಿ. ಏನ್ ನೀನು ಟ್ರೈ ಮಾಡೋದು? ಈಗ ನೀನು ಮಾಡಿರೋದೇ ಸಾಕು. ನೀನು ತೆಪ್ಪಗೆ ಮನೆಯಲ್ಲಿದ್ರೆ ಸಾಕು. ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನಾನು ನೋಡ್ಕೋತೀನಿ, ಇಲ್ಲ ಲಕ್ಷ್ಮಣ ನೋಡ್ಕೋತಾನೆ. ಈ ಕಂಪನಿ ನಾನು ಕಟ್ಟಿದ ಕೂಸು, ಅದನ್ನು ಹ್ಯಾಕ್ ಕಾಪಾಡ್ಕೋಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಅಣ್ಣ, ಆಲ್ಮೋಸ್ಟ್ ಕಾರ್ತಿಕ್ ಎಲ್ಲ ಕಲ್ತ್ಕೊಂಡಿದ್ದಾನೆ. ಅವನು ನಮ್ಮ ಜೊತೆ ಇರಲಿ. ನಿನಗಿನ್ನೂ ಅವನ ಮೇಲೆ ನಂಬಿಕೆ ಇದೆಯಾ ಲಕ್ಷ್ಮಣ? ಇವನು ಒಂಥರ ಭಸ್ಮಾಸುರ ಇದ್ದಾಗೆ. ಇವನು ಮುಟ್ಟಿದ್ದೆಲ್ಲ ಭಸ್ಮ ಆಗ್ಬಿಡುತ್ತೆ, ಬೂದಿ ಬೂದಿ ಆಗ್ಬಿಡುತ್ತೆ. ಇದುವರೆಗೂ ಅವನೇನು ನೆಟ್ಟಿಗೆ ಮಾಡಿದಾನೆ ಅದನ್ನು ಹೇಳಿ ನೋಡೋಣ. ನೋಡು ಲಕ್ಷ್ಮಣ, ಇನ್ನು ಮುಂದೆ ಇವನು ನಮ್ಮ ಕಂಪನಿಗೆ ಬರಬೇಕಾಗಿಲ್ಲ. ನಾಳೆಯಿಂದ ನಾನೇ ಕಂಪನಿಗೆ ಬಂದು ಕೂತ್ಕೋತೀನಿ. ಪ್ಲೀಸ್ ಅಪ್ಪ, ಒಂದೇ ಒಂದು ಚಾನ್ಸ್ ಕೊಡಿ, ನಾನು ಪ್ರೂವ್ ಮಾಡಿ ತೋರಿಸ್ತೀನಿ. ನೋಡು, ನಿನ್ನಿಂದ ನಮಗೆ ಸಹಾಯ ಆಗುತ್ತೆ, ನೀನು ನನಗೆ ಸಹಾಯ ಮಾಡ್ತೀಯ ಅಂತ ಏನಾದರೂ ನೀನು ಅನ್ಕೊಂಡಿದ್ರೆ ಅದು ನಿನ್ನ ಭ್ರಮೆ. ಅಷ್ಟಕ್ಕೂ ನೀನು ನಮಗೆ ಸಹಾಯ ಮಾಡಲೇಬೇಕು ಅಂತಿದ್ರೆ ನೀನು ನೆಟ್ಟಿಗೆ ನಿನ್ನ ಕೆಲಸ ಮಾಡಿಕೊಂಡು ತೆಪ್ಪಿಗೆ ಮನೇಲಿ ಬಿದ್ದಿರು. ಅದೇ ನೀನು ನಮಗೆ ಮಾಡೋ ದೊಡ್ಡ ಉಪಕಾರ. ರೀ, ನೀವು ಈ ವಯಸ್ಸಲ್ಲಿ ಈ ಆರೋಗ್ಯದಲ್ಲಿ ಆಫೀಸಿಗೆ ಹೋಗ್ಬೇಕಾ? ಮುಕುಂದಣ್ಣ ನಿಮ್ಗೆ ರೆಸ್ಟ್ ಮಾಡಕ್ಕೆ ಹೇಳಿದ್ದಾನೆ. ಆಹಾ, ಅಲ್ಲಿ ನನ್ನ ಆಫೀಸು ಬಿಸ್ನೆಸ್ ಎಲ್ಲ ನೆಲ ಕಚ್ತಾ ಇದ್ರೆ ನಾನು ಇಲ್ಲಿ ಮಲ್ಕೊಂಡಿರ್ಬೇಕಾ? ರೆಸ್ಟ್ ಮಾಡಬೇಕಾ? ನೆಮ್ಮದಿ ಇರುತ್ತೇನೆ ಸೀತಾ. ನೋಡು, ನಾನು ಆಫೀಸಿಗೆ ಹೋಗ್ತೀನಿ ಅಂತಂದ್ರೆ ಹೋಗ್ತೀನಿ ಅಷ್ಟೇ. ನನ್ನನ್ನ ಯಾರು ಪ್ರಶ್ನೆ ಮಾಡೋ ಹಾಗಿಲ್ಲ, ಮಾಡಲೂಬಾರದು, ಮಾಡಬೇಕಾಗಿಲ್ಲ. ನಾನು ಎಷ್ಟೇ ಹೇಳಿದ್ರು ಕೇಳಿದ್ರು ಬೇಡ್ಕೊಂಡ್ರು ನಿಮ್ ಯಾರಿಗೂ ಒಂದೇ ಒಂದ್ ಕ್ಷಣ ನನ್ನ ಪರವಾಗಿ ಯೋಚನೆ ಬಂದಿಲ್ಲ ಅಲ್ವಾ? ನಾನೇ ಅಪರಾಧಿ, ಇಷ್ಟಕ್ಕೆಲ್ಲ ನಾನೇ ಕಾರಣ ಅಂತ ಅನಿಸ್ತಾ ಇದೆ ಅಲ್ವಾ? ವಾವ್, ಎಷ್ಟೇ ಕಷ್ಟ ಬಂದ್ರು ನನ್ನ ಪರಿವಾರದವರು ನನ್ನ ಪರವಾಗಿರ್ತಾರೆ ಅನ್ಕೊಂಡಿದ್ದೆ, ನನ್ನ ನಂಬ್ತಾರೆ ಅನ್ಕೊಂಡಿದ್ದೆ. ಆದ್ರೆ ಇವತ್ತು ಅದೇ ಸುಳ್ಳಾಗೋಯ್ತು. ಒಂದ್ ವಿಷಯ ತಿಳ್ಕೊಳ್ಳಿ, ನನಗೆ ಬಿಸ್ನೆಸ್ ಮೈಂಡ್ ಸೆಟ್ ಇಲ್ಲದೆ ಇರ್ಬೋದು, ಆದ್ರೆ ನಾನು ಸ್ವಾಭಿಮಾನ ಇಲ್ಲದೆ ಇರೋನಲ್ಲ. ಕೋಟೆ ಮನೆ ಘನತೆಗೆ ಯಾವತ್ತೂ ಕೂತ್ ತಂದಿಲ್ಲ, ಆತರ ತರೋ ಮಗನೂ ಅಲ್ಲ. ಹಲೋ ಅಡಿಗನ್ರೆ, ಏನೋ ಹೇಗಿದ್ದೀರಾ? ಏನೋ ತಾವು ತಮ್ಮ ಅರಮನೆಗೆ ಹೋದ್ಮೇಲೆ ನಮ್ಮನ್ನು ಮರ್ತ್ಬಿಟ್ರು ಹೆಂಗೆ? ನಿಮಗೆ ಗೊತ್ತಲ್ಲ ಮಾವ, ನನಗೆ 108 ಬಿಸ್ನೆಸ್ ಟೆನ್ಷನ್ನು. ಅದ್ರ ಮಧ್ಯೆ ಈ ಕಾಲ್ಸ್ಗೆಲ್ಲ ಪೂರ್ಸೋತೆ ಇಲ್ಲ. ನನ್ನ ಕಾಲ್ಸ್ನ ನನ್ನ PAನೇ ಅಟೆಂಡ್ ಮಾಡೋದು, ಅದು ಬರೀ ಪ್ರೊಫೆಷ್ನಲ್ ಕಾಲ್ಸು.
ನನ್ನ ಪರ್ಸ್ನಲ್ ಲೈಫ್ಗೆ ಟೈಮೇ ಇಲ್ಲ ಅಂತೀನಿ. ಅರ್ಥ ಆಗುತ್ತೆ ಬಿಡಿ, ಕುಬೇರನಿಗೆ ಪಾಪ ಟೈಮ್ ಎಲ್ಲಿರುತ್ತೆ. ಅದೇಂದ್ರೆ ನಾನಂತೂ ನಿಮ್ಮ ಜೋಕ್ಸ್ನ ಭಾಳ ಮಿಸ್ ಮಾಡ್ಕೊಳ್ತೀನಿ. ಅಯ್ಯೋ ನಾನು ಅಷ್ಟೇ ಮವ, ನಿಮ್ಮಂತ ದೊಡ್ಡ ವ್ಯಕ್ತಿತ್ವನ ನೋಡೇ ಇರಲಿಲ್ಲ. ಇದಕ್ಕೆ ಹೇಳೋದು ನೋಡಿ, ದೊಡ್ಡ ಮನುಷ್ಯರಿಗೆ ಮಾತ್ರನೇ ದೊಡ್ಡ ವ್ಯಕ್ತಿತ್ವಗಳ ಬೆಲೆ ಗೊತ್ತಾಗೋದು ಅಂತ. ಈಗ ನಿಮ್ಗೆ ಅರ್ಥ ಆಯ್ತು ನೋಡಿ ನನ್ನ ವ್ಯಕ್ತಿತ್ವ ಏನು ಅಂತ. ಇಲ್ಲೋ ಕೆಲವಿವೆ, ಅವಕ್ಕೆಲ್ಲ ಅರ್ಥ ಆಗುತ್ತೆ ಬಿಡಿ ನನ್ನ ಪರ್ಸನಾಲಿಟಿ. ಆಮೇಲೆ ಅಳಿಯಂದ್ರೆ ಅದೇನೋ ಟೈಮ್ ಇಲ್ಲ ಅಂತ ಹೇಳಿದ್ರಲ್ಲ, ತುಂಬ ಬ್ಯುಸಿ ಅಂತ. ಅಳಿಯಂದ್ರೆ ನನ್ನ ಮಗಳಿಗೂ ಸ್ವಲ್ಪ ಟೈಮ್ ಕೊಡಿಯಪ್ಪ. ಅವಳು ಗೊತ್ತಲ್ಲ, ಚಂಡಿ, ಚಾಮುಂಡಿ, ದುರ್ಗೆ. ಅಯ್ಯೋ ಎಲ್ಲ ಗೊತ್ತು ಮಾವ, ನನ್ನ ಶೆಡ್ಯೂಲಲ್ಲಿ ಪರ್ಸ್ನಲ್ ಟೈಮ್ ಅಂತಾನೆ ಒಂದು ಕಾಲಮ್ ಇರುತ್ತೆ. ಒಬ್ಬೊಬ್ಬೊಬ್ಬೊಬ್ಬ, ಈ ಶ್ರೀಮಂತರ ಲೈಫ್ ಸ್ಟೈಲೇ ಬೇರೆ ನೋಡಿ. ನಾವು ನೋಡಿ ಹಾಗಲ್ಲ, ಹೇಗೆ ಅಂದರೆ ಹಾಗೆ. ನಿಮ್ಮ ಥರ ಟೈಮ್ ಟೇಬಲ್ ಹಾಕ್ಕೊಂತಲೇ ಇದ್ದರೆ ಹೇಗೆ ಮೇಂಟೈನ್ ಮಾಡೋಕ್ಕಾಗುತ್ತೆ? ಸುಮ್ಮನೆ ಯಾವಾಗ ಅಂದರೆ ಯಾವಾಗ ಜನ ಫೋನ್ ಮಾಡೋದು, ಮೆಸೇಜ್ ಮಾಡೋದು ಮಾಡಿಬಿಟ್ಟು ನಿಮ್ಮ ತಲೆ ತಿಂತಾರೆ. ಯಾಕೆಂದರೆ ಈಗ ನಾನು ನಿಮ್ಗೆ ಮಾಡ್ತಾ ಇದ್ದೀನಲ್ಲ ಹಾಗೆ. ಇರ್ಲಿ ಬಿಡಿ, ಹಾಗಂತ ನಮ್ಮವರು ತಮ್ಮವ್ರನ್ನ ಬಿಟ್ಕೊಡಕ್ಕಾಗತ್ತಾ? ಸರಿ, ಏನು ಕಾಲ್ ಮಾಡಿದ್ದು? ಹೇಳಿದ್ರೆ ಅದು ತಾವು ನನ್ನನ್ನು ತಪ್ಪು ತಿಳ್ಕೊಬಾರ್ದು. ಏನಪ್ಪ ಯಾವಾಗಲೂ ಈ ಮನುಷ್ಯ ಇದನ್ನೇ ಮಾತಾಡ್ತಾನೆ ಅಂತ ಅಂದ್ಕೋಬಾರ್ದು ನೀವು. ಎಲ್ಲಾದರೂ ಉಂಟೆ? ಏನು ವಿಷಯ ಅಂತ ಹೇಳಿ ಮಾವ. ಎಲ್ಲ ಅದೇ ನೀವು ಒಂದು ಪೋಸ್ಟ್ ಡೇಟೆಡ್ ಚೆಕ್ ಕೊಟ್ಟಿದ್ರಲ್ಲ ಬ್ಯಾಂಕಿದ್ದು, ಅದ್ರ ಬಗ್ಗೆ. ತೇರಿಕೆ ಮತ್ತೆ ಶುರು ಹಚ್ಕೊಂಡ. ಅಯ್ಯೋ ಅಷ್ಟೇನಾ? ಅದಕ್ಕೆ ಯಾಕೆ ಇಷ್ಟೊಂದು ಸಂಕೋಚ ಪಡ್ತೀರಾ? ಹೇಳಿ, ಪರವಾಗಿಲ್ಲ. ಏನಿಲ್ಲ ಹೇಳಿ ಅಂದರೆ ಅದೇ ಪೋಸ್ಟ್ ಡೇಟೆಡ್ ಚೆಕ್ಕಲ್ಲಿ ಯಾವುದೇ ರೀತಿ ಮೋಸ ಆಗಲ್ಲ ಅಲ್ವರ. ಏನು ಮಾವ ನೀವು, ಫಾರಿನ್ ಟ್ರಾನ್ಸಾಕ್ಷನ್ ಮಾಡೋ ಒಂದು ಚೆಕ್ ಅದು. ಅದರಲ್ಲಿ ಮೋಸನೂ ಇರಲ್ಲ, ಮಣ್ಣು ಇರಲ್ಲ. ಏನಂದ್ರೆ ಮಣ್ಣು ಇರಲ್ವಾ? ಮಾತುಗಂದೆ ಮಾವ, ಆ ಚೆಕ್ ಬಗ್ಗೆ ನೀವು ಯಾವುದೇ ಡೌಟ್ ಇಟ್ಕೊಬಿಡಿ. ನೋಡಿ, ನಿಮಗೆ ನನ್ನ ಮೇಲೆ ಅನುಮಾನನಾ? ಚೇಚೆ ಹಾಗೇನೂ ಇಲ್ಲರಪ್ಪ. ಏನಪ್ಪ ಅಂದ್ರೆ ಈಗೀಗ ಬ್ಯಾಂಕ್ಗಳೆಲ್ಲ ಮರ್ಜಾಗ್ತಿದ್ವಲ್ವಾ, ಇದ್ರ ನಡುವೆ ಏನಾದರೂ ಆಗ್ಬಿಟ್ಟತ್ತು ಅಂತ ಒಂದು ಸಣ್ಣ ಅನುಮಾನ ಅಷ್ಟೇ. ಅದೇ ಏನಿಲ್ಲ, ಯಾರನ್ನಾದರೂ ಹಿಡಿದು ಅವ್ರ ಕಾಲು ಕೈ ಕಟ್ಟಿಬಿಟ್ಟು ಮೊದಲೇನೆ ಡಿಸ್ಕೌಂಟ್ ಮಾಡಿಸ್ಕೊಂಡು ಕ್ಯಾಶ್ನ ಡ್ರಾ ಮಾಡ್ಕೊಳಕ್ಕಾಗೋದಿಲ್ವಾ ಅಂತ. ಈ ವಯ್ಯ ಇಷ್ಟೆಲ್ಲ ತಿಳ್ಕೊಂಬಿಟ್ಟವನ. ಇದು ಯಾಕೋ ನನ್ನ ಬುಡಕ್ಕೆ ಬರ್ತಿರೋ ಥರ ಇದೆಯಲ್ಲ. ಅದೇಂದ್ರೆ ನಾನು ಹೇಳೋ ಮಾತು ಕೇಳಿಸ್ತಿದ್ಯಾ? ಹಲೋ ಮಾವ, ಕೇಳಿಸ್ತಾ ಇಲ್ಲ, ಸಿಗ್ನಲ್ ಪ್ರಾಬ್ಲಮ್ ಇದೆ ಅನ್ಸುತ್ತೆ. ಏನಂದ್ರೆ ನನಗೆ ಕರೆಕ್ಟಾಗಿ ಕೇಳಿಸ್ತಿದ್ಯಲ್ಲ ಅದೇನಂದ್ರೆ. ಹಲೋ 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 ಅದೇನಂದ್ರೆ ನನಗೆ ಕೇಳಿಸ್ತಾ ಇದೆ, ನೀವು ಮಾತಾಡಿ ಕೇಳಿಸ್ತಾ ಇದೆ, ಮಾತಾಡಿ. ಅಕ್ಕ, ಹಾಂ ಅಕ್ಕ, ಯಾಕೋ ನಮ್ಮ ಗ್ರಹಚಾರಣೆ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ಯಾವುದೋ ಒಂದು ಸಮಸ್ಯೆ ಆದರೆ ಸರಿ ಹೋಗುತ್ತೆ ಬಿಡು ಅಂತ ಅನ್ಕೋಬೋದು, ಆದರೆ ಇಲ್ಲಿ ಎಲ್ಲ ಕಡೆನೂ ಸಮಸ್ಯೆನೇ ಆಗ್ತಿದೆ. ಹೌದು ಊರ್ಬೇಡ, ನನಗೂ ಅದೇ ಚಿಂತೆ ಆಗಿದೆ. ನಮ್ಮ ಮನೆ ಮೇಲೆ ಯಾರು ಕೆಟ್ಟ ದೃಷ್ಟಿ ಬಿತ್ತೋ ಗೊತ್ತಿಲ್ಲ ಕಣೆ. ಸಮಸ್ಯೆಗಳ ಮೇಲೆ ಸಮಸ್ಯೆ ಬರ್ತಾ ಇದೆ. ಇವರು ನೋಡಿದ್ಯಾ ಹೇಗಾಗಿದ್ದಾರೆ? ಎಷ್ಟು ತಾಳ್ಮೆಯಿಂದ ಇದ್ದವರು, ಆದರೆ ಇವತ್ತು ಕಾರ್ತಿಕ್ ಮೇಲೆ ಹೇಗೆ ರೇಗಿದ್ರು ನೋಡಿದ್ಯಾ? ಆಫೀಸಿಗೆ ಬೇರೆ ಹೋಗ್ತೀನಿ ಅಂತಿದ್ದಾರೆ. ಇದು ಇನ್ನೂ ಎಲ್ಲೆಲ್ಲಿ ಹೋಗಿ ಮುಟ್ಟತ್ತೋ ಏನೋ. ಹೌದು ಅಕ್ಕ, ಭಾವನ ವಿಷಯದಲ್ಲಿ ನನಗೂ ಸ್ವಲ್ಪ ಗಾಬರಿ ಆಯಿತು. ಕಾರ್ತಿ ಯಾವತ್ತೂ ಎದುರು ಮಾತಾಡ್ದವನೇ ಅಲ್ಲ. ಇವತ್ತು ನೋಡಿದ್ಯಾ ಹೇಗೆ ತಟ್ಟೆ ಬಿಟ್ಟು ಎದ್ದು ಹೋದ ಅಂತ? ಅವನಿಗೆ ತಾನು ಮಾಡಿದ್ರ ಬಗ್ಗೆ ಪಶ್ಚಾತ್ತಾಪನೇ ಇಲ್ಲ ಕಣೆ, ಅದಕ್ಕೆ ಹಾಗಾಡ್ತಿದ್ದಾನೆ. ಜಟ್ಟಿ ಜಾರು ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅಂತ ಗಾದೆ ಇದೆ ನೋಡು, ಹಾಗೆ. ಅಯ್ಯೋ ಅಕ್ಕ,
ಅವನು ಬೈದಿದ್ದು ಸಾಕು. ಗ್ರಹಗತಿ ಸರಿಯಾಗಿಲ್ಲ ಅಂದರೆ ಪಾಪ ಅವನಾದರೂ ಏನು ಮಾಡೋಕ್ಕಾಗತ್ತೆ? ಅಕ್ಕ, ನಾವ್ಯಾಕೆ ಈ ವಿಚಾರವಾಗಿ ಒಂದ್ಸಲ ಗುರುಗಳ ಹತ್ರ ಮಾತಾಡಬಾರ್ದು? ಅವರು ಖಂಡಿತವಾಗ್ಲೂ ಪರಿಹಾರ ಕೊಟ್ಟೇ ಕೊಡ್ತಾರೆ. ಬೇಕಾದರೆ ಹೋಮ ಹವನ ಕೂಡ ಮಾಡಿಸೋಣ. ಚಿಕ್ಕಿ, ಈ ಮನೆಯಲ್ಲಿರೋ ಒಂದು ಕೆಟ್ಟ ಗ್ರಹ ತೊಲಗಿದ್ರೆ ಎಲ್ಲ ಆಟೋಮ್ಯಾಟಿಕ್ ಆಗಿ ಅದೇ ಸರಿ ಹೋಗುತ್ತೆ. ಯಾವ ಹೋಮ ಹವನನೂ ಬೇಡ, ಗುರುಗಳ ಹತ್ರ ಹೋಗಿ ಪರಿಹಾರ ಕೇಳೋದು ಬೇಡ. ಕೀರ್ತನ, ಗುರುಗಳ ಬಗ್ಗೆ ಅಷ್ಟೊಂದು ಹಗುರವಾಗಿ ಮಾತಾಡಬೇಡ. ಕಮಾನ್ ಅಮ್ಮ, ನಾನು ಗುರುಗಳ ಬಗ್ಗೆ ಎಲ್ಲಿ ಮಾತಾಡಿದೆ? ಈಗ ಆ ಕೆಟ್ಟ ಗ್ರಹದ ಬಗ್ಗೆ ಮಾತಾಡಿದೆ ಅಷ್ಟೇ. ಕೀರ್ತನ, ಸತ್ಯನ ಬಗ್ಗೆ ಕಿಚಾಯಿಸೆಲ್ಲ ಮಾತಾಡಬೇಡ. ಅವಳು ಈ ಮನೆ ಸೊಸೆ ಅನ್ನೋದನ್ನ ಮರಿಬೇಡ. ನೋಡಿದ್ಯಾಮ್ಮ, ಕೆಟ್ಟ ಗ್ರಹ ಅಂದಿದ ತಕ್ಷಣ ನಮ್ಮ ಚಿಕ್ಕಿಗೆ ಅದು ಸತ್ಯನೇ ಅಂತ ಹೇಗೆ ಗೊತ್ತಾಯ್ತು? ನಮ್ಮ ಮನೆ ಅವಳು ಬರೋದಕ್ಕಿಂತ ಮುಂಚೆ ಹೇಗಿತ್ತು, ಇವಾಗ ಹೇಗಾಗಿದೆ ಅಂತ ನೀನೇ ನೋಡ್ತಿದ್ಯಾ ತಾನೆ? ಇತ್ತೀಚೆಗಂತೂ ನಮ್ಮ ಮನೇಲಿ ಯಾರಿಗೂ ನೆಮ್ಮದಿನೇ ಇಲ್ಲ. ಯಾರಾದರೂ ಒಬ್ಬರು ಏನಾದರೂ ಒಂದು ಸಮಸ್ಯೆಗೆ ಸಿಕ್ಕಾಕೋತಾನೆ ಇದ್ದಾರೆ. ದ್ಯಾಟ್ಸ್ ಎಕ್ಸಾಕ್ಟ್ಲಿ ವಾಟ್ ಐಮ್ ಸೇಯಿಂಗ್ ಅಮ್ಮ. ನಾವೆಲ್ಲರೂ ಎಷ್ಟು ಆರಾಮಾಗಿದ್ವಿ. ಯಾವಾಗಿಂದ ಅವಳು ಈ ಮನೆಗೆ ಕಾಲಿಟ್ಲೋ ಅವಾಗಿಂದ ಸುಖ, ಶಾಂತಿ, ನೆಮ್ಮದಿ ಅನ್ನೋದು ವ್ಯಾನಿಷ್ ಆಗೋಯ್ತು. ಮೊದಲು ಅದನ್ನ ಸರಿ ಮಾಡಿ, ಇಲ್ಲ ಅಂದ್ರೆ ಅವಳನ್ನ ಈ ಮನೆಯಿಂದ ಆಚೆ ಹಾಕಿ. ನಿಮ್ಮ ಎಲ್ಲ ಸಮಸ್ಯೆಗೂ ಆವಾಗ ಪರಿಹಾರ ಸಿಗತ್ತೆ. ಅನಿಷ್ಟಕ್ಕೆಲ್ಲ ಶನೇಶ್ವರನೇ ಕಾರಣ ಅನ್ನೋ ರೀತಿ ಮಾತಾಡ್ಬೇಡ ಕೀರ್ತನ. ಈಗ ಹೋಗಿರೋದ್ರಲ್ಲಿ ಸತ್ಯದ ಏನು ತಪ್ಪಿದೆ? ಹಾಗೇನಾದರೂ ತಪ್ಪಿದೆ ಅನ್ನೋದಾದ್ರೆ ಅದು ಕಾರ್ತಿಕ್ದೆ ಹೊರತು ಸತ್ಯಂದಲ್ಲ. ಸತ್ಯ ನೆಟ್ಟಗಿದ್ದಿದ್ರೆ ಕಾರ್ತಿಕ್ ಯಾಕೆ ಇನ್ನೊಬ್ರಿಂದೆ ಹೋಗ್ತಿದ್ದ ಚಿಕ್ಕಿ? ಅವರಿಬ್ಬರ ಸಂಸಾರ ಸರಿ ಇಲ್ಲದೆ ಇರೋದಕ್ಕೆ ತಾನೆ ಹೀಗೆಲ್ಲ ಆಗಿದ್ದು. ಕೀರ್ತನ, ಇಷ್ಟೊಂದು ಚೀಪಾಗೆಲ್ಲ ಮಾತಾಡಬೇಡ. ಅಕ್ಕ ನೋಡು ಹೇಗೆ ಮಾತಾಡ್ತಿದ್ದಾಳೆ ಅಂತ. ಸಾಕು ಕೀರ್ತನ, ನೀನು ಎಷ್ಟೇ ಅರ್ಚ್ಕೊಂಡ್ರು ಅವಳು ಈ ಮನೆ ಸೊಸೆ ಅನ್ನೋ ಸತ್ಯ ಮಾತ್ರ ಅಳಿಸಲ್ಲ. ನಮ್ಮ ಪಾಪ ಕರ್ಮಗಳು ಎಷ್ಟಿದೆಯೋ ಅದನ್ನೆಲ್ಲ ಅನುಭವಿಸ್ಬೇಕಲ್ವಾ? ಸರಿ ಸರಿ, ಇದನ್ನೆಲ್ಲ ಇಲ್ಲೇ ಬಿಟ್ಟು ಹಾಕಿ. ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಊರ್ಮಿಳ. ದೇವಸ್ಥಾನಕ್ಕಮ್ಮ? ಏನಮ್ಮ ವಿಶೇಷ? ಮನುಷ್ಯರಂತೂ ಕೈ ಕೊಟ್ಟರು, ಈಗ ಕೈ ಹಿಡಿಬೇಕಾದನು ದೇವರಲ್ವೇ? ಅಮ್ಮ, ಇಫ್ ಯು ಡೋಂಟ್ ಮೈಂಡ್, ನಾನು ನಿನ್ನ ಜೊತೆ ದೇವಸ್ಥಾನಕ್ಕೆ ಬರಲಾ? ನೀನ್ಯಾಕೆ ಬರ್ತೀಯೇ? ದೇವ್ರ ಮೇಲೆ ಭಯ, ಭಕ್ತಿ, ನಂಬಿಕೆ ಇದ್ದವ್ರು ಮಾತ್ರ ದೇವಸ್ಥಾನಕ್ಕೆ ಬರ್ತಾರೆ. ಈ ವಿಚಾರದಲ್ಲಿ ನೀನು ಆ ಹುಡುಗಿ ಇಬ್ಬರು ಒಂದೇನೆ. ಪಾಪ ಅಪ್ಪ, ನನ್ನಿಂದ ಅವ್ರ ಮನಸ್ಸಿಗೆ ಎಷ್ಟು ನೋವಾಗಿರಬೇಡ. ನಾನು ಅವ್ರಿಗೆ ನೋವಾಗಬಾರ್ದು ಅಂತ ಎಷ್ಟೆಲ್ಲ ಪ್ರಯತ್ನ ಮಾಡ್ತೀನಿ, ಆದರೆ ಈಗ ಅವ್ರಿಗೆ ನನ್ನಿಂದನೇ ನೋವಾಗಿದೆ. ಹಲೋ. ಹಾಯ್ ಕಾರ್ತಿಕ್, ಯಾಕೆ ಹುಷಾರಿಲ್ವಾ? ಧ್ವನಿ ನಡುಗ್ತಿದೆ. ಫೋನ್ ಮಾಡಿದ ವಿಷಯ ಹೇಳಿ. ಅದಕ್ಕೆ ಅಂತ ಕಾಲ್ ಮಾಡಿ ಅದನ್ನೇ ಹೇಳ್ದೆ ಇರ್ತೀನ. ನೋಡಿ, ನಿಮ್ಮನ್ನು ನಾನು ಕೈ ಮುಗಿದು ಕೇಳ್ಕೊತೀನಿ, ನನ್ನ ಲೈಫ್ ಜೊತೆ, ನನ್ನ ಫ್ಯಾಮಿಲಿಯವ್ರ ಲೈಫ್ ಜೊತೆ ದಯವಿಟ್ಟು ಆಟ ಆಡಬೇಡಿ. ಈ ಇನ್ಸಿಡೆಂಟಿಂದ ನಮ್ಮ ಫ್ಯಾಮಿಲಿ ಬಗ್ಗೆ ಎಷ್ಟು ಕೆಟ್ಟ ಒಪಿನಿಯನ್ ಕ್ರಿಯೇಟ್ ಆಗಿದೆ ಗೊತ್ತಾ? ಗೊತ್ತಿದೆ, ಎಲ್ಲ ಗೊತ್ತಿದೆ. ಗೊತ್ತಿದ್ರು ಹೀಗೆಲ್ಲ ಮಾಡ್ತಾ ಇದ್ದೀರಲ್ವಾ? ತಪ್ಪಲ್ವಾ? ನಿಮ್ಗೆಲ್ಲ ನಿಜ ಗೊತ್ತು, ಆದರೂ ಈ ಥರ ಆಟ ಆಡಿಸ್ತಾ ಇದ್ದೀರಲ್ಲ. ನೋಡಿ, ಇದು ನನ್ನ ಒಬ್ಬನ ಪ್ರಶ್ನೆ ಆಗಿದ್ರೆ ಪರವಾಗಿರಲಿಲ್ಲ,
ಇದರಲ್ಲಿ ನನ್ನ ಫ್ಯಾಮ್ಲಿನೂ ಇನ್ವಾಲ್ವ್ ಆಗಿದೆ. ದಯವಿಟ್ಟು ಎಲ್ರ ಮುಂದೆ ನಿಜ ಏನು ಅಂತ ಹೇಳಿ. ನಾನು ತಪ್ಪು ಮಾಡಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಡಿ ಪ್ಲೀಸ್. $50 ಲಕ್ಷ ಆಗತ್ತೆ. ವಾಟ್? ಯಾಕೆ ಕೇಳಿಸ್ಲಿಲ್ವಾ? 50 ಲಕ್ಷ ಆಗತ್ತೆ ಅಂತ ಹೇಳಿದೆ. ಒನ್ ಟೈಮ್ ಪೇಮೆಂಟ್, ಫುಲ್ ಹಾರ್ಡ್ ಕ್ಯಾಶ್. 50 ಲಕ್ಷನಾ? ನಾನು ಯಾಕೆ 50 ಲಕ್ಷ ಕೊಡಬೇಕು? ಅದೇನೋ ಸ್ಟೇಟ್ಮೆಂಟ್ ಕೊಡಬೇಕು ಅಂತ ಕೇಳ್ತಿದ್ರಲ್ಲ. ನೀವೇನೂ ತಪ್ಪು ಮಾಡಿಲ್ಲ, ಅವತ್ತು ನಡೆದಿದ್ದೆಲ್ಲ ನಾಟಕ ಅಂತ. ಆ ಸ್ಟೇಟ್ಮೆಂಟ್ ನಾನು ಕೊಡ್ತೀನಿ, ನೀವು ಹೇಗೆ ಹೇಳ್ತಿರೋ ಹಾಗೇ ಕೊಡ್ತೀನಿ. ಆದರೆ ಎಲ್ಲದಕ್ಕೂ ಬೆಲೆ ಅಂತ ಇರುತ್ತಲ್ವ ಕಾರ್ತಿಕ್? ನೋಡಿ, ನೀವು ತುಂಬ ದೊಡ್ಡ ತಪ್ಪು ಮಾಡ್ತಾ ಇದ್ದೀರಾ. ತಪ್ಪ? ಆ್ಯಕ್ಚುಲಿ ನಿಮ್ಮ ಜೊತೆ ಈ ರೀತಿ ಡೀಲ್ ಮಾಡ್ತಾ ನಾನು ನಿಮಗೆ ಫೇವರ್ ಮಾಡ್ತಾ ಇದ್ದೀನಿ. ಜನರಿಗೆ ನಿಮ್ಮ ಮೇಲಿರೋ ಒಪಿನಿಯನ್ನ ಚೇಂಜ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಿದ್ದೀನಿ. ಇಲ್ಲಾಂದ್ರೆ ಅದೇನೋ ಒಂದು ಗಾದೆ ಇದೆಯಲ್ಲ, ಅಡಿಕೆಗೆ ಹೋದ್ಮಾನ ಆನೆ ಕೊಟ್ಟರು ಬರಲ್ಲ ಅಂತ. ನಿಮ್ಮ ಪರಿಸ್ಥಿತಿನೂ ಹಾಗೆ ಆಗ್ಬೋದು. ಸ್ವಲ್ಪ ಯೋಚನೆ ಮಾಡಿ. ಮಾಳ್ವಿಕಾ ಅವರೇ, ದಿಸ್ ಇಸ್ ಟೂ ಮಚ್. ಐ ನೋ. ಅದಕ್ಕೆ ಅಲ್ವಾ ನಿಮ್ಮಂತ ಕೊಡೋಕ್ಕೆ ಗಾಳ ಹಾಕಿರೋದು. ವಾಟ್? ನೋ ಮೋರ್ ಡಿಸ್ಕಷನ್. ನೀನು ಫುಲ್ ಕ್ಯಾಶ್ನ ರೆಡಿ ಮಾಡ್ಕೊ. ನಾನು ಹೇಳಿದ ಜಾಗಕ್ಕೆ ಅದು ಬಂದು ತಲುಪಬೇಕು. ಕೇಳಿಸ್ತಾ? ನಿನ್ನ ವ್ಯವಸ್ಥೆ ಏನಿದೆ ನೀನು ಮಾಡ್ಕೊ. ಎಲ್ಲಿ ಹೇಗೆ ಅಂತ ಮತ್ತೆ ಫೋನ್ ಮಾಡಿ ಹೇಳ್ತೀನಿ. ಬಾಯ್. ಹಲೋ ಹಲೋ.